ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಈ ಹಬ್ಬದಲ್ಲಿ ನಾವು ಮಾಡ್ಕೊಳ್ಬೇಕಾಗಿದ್ದ ಅಡುಗೆಯಲ್ಲಿ ನಾವು ಆರೋಗ್ಯಕರವಾದ ಅಡುಗೆ ಕೂಡ ಹೇಗೆ ಮಾಡ್ಕೋಬೋದು ಹಬ್ಬಕ್ಕೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮಿಲ್ಲೆಟನ್ನು ಬಳಸ್ತಾ ಇದ್ದೀನಿ, ಅಂದರೆ ಸಿರಿಧಾನ್ಯನ ಬಳಸ್ತಾ ಇದ್ದೀನಿ. ಬಳಸ್ಬಿಟ್ಟು ಒಂದು ಸ್ವೀಟು ಒಂದು ಖಾರದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ನವಣೆಯನ್ನು ಬಳಸ್ಕೊಂಡು ಇವತ್ತು ನಾನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ನವಣೆ ಪಾಯಸ ಮಾಡ್ತಾ ಇದ್ದೀನಿ. ಈ ನವಣೆನ ನಾನು ಒಂದು 1/4 ಕಪ್ ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನಾನು ಒಂದು ಸ್ವಲ್ಪ ನೆನೆ ಇಡಬೇಕಾಗುತ್ತೆ. ಯಾವಾಗಲೂ ನಾವು ಈ ಮಿಲೆಟ್ಸ್ನ ಮಾಡ್ಬೇಕಾದ್ರೆ ಜಾಸ್ತಿ ನೆನೆ ಇಟ್ಟಷ್ಟು ತುಂಬ ಒಳ್ಳೆಯದು. ಅಟ್ಲೀಸ್ಟ್ ನಿಮಗೆ ಆಗಲಿಲ್ಲ ಅಂದರೆ 1 ಗಂಟೆ ನೆನೆ ಇಡಿ. ಸೊ ಇದಕ್ಕೆ ನಾನು ಗೋಡಂಬಿ ಮತ್ತು ಆಮೇಲೆ ದ್ರಾಕ್ಷಿನ ಸ್ವಲ್ಪ ಹುರ್ಕೊಂಡು ಇಟ್ಕೋತಾ ಇದ್ದೀನಿ. ಇದು ಸ್ವೀಟಿಗೆ ಹಾಕ್ಕೊಳ್ಳೋಕ್ಕೆ ಆಮೇಲೆ ಬೇಕಾಗುತ್ತೆ ಅಂತ ಈ ಥರ ಒಂದೊಂದು ಸ್ಪೂನ್ ತೊಗೊಂಡು ಈ ಥರ ಹುರ್ಕೊಂಡಿದ್ದೀನಿ. ಈಗ ನಾನೀಗ ಒಂದು ಪ್ಯಾನಲ್ಲಿ ಈ ಥರ ಇದೇನು ನಾನು ನೆನೆ ಇಟ್ಟಿದ್ನಲ್ಲ ಈ ನವಣೆನ, ಅದನ್ನು ಒಂದು 1/4 ಕಪ್ ಅಷ್ಟೇ ಇದೆ. ಆ 1/4 ಕಪ್ ನವಣೆನ ನೆನೆ ಹಾಕ್ತಾಯಿದ್ದೀನಿ. ಇದು ಒಂದು 3ರಿಂದ 4 ಜನಕ್ಕೆ ಸಫಿಷಿಯೆಂಟಾಗಿ ಆಗುತ್ತೆ. ನವಣೆ ಇವೆಲ್ಲ ನಾವು ಮಿಲೆಟ್ ನಾವು ಬಳಸ್ತೀವಲ್ಲ ಸಿರಿಧಾನ್ಯನ, ಇದು ಉಬ್ಬುತ್ತೆ, ನೀರನ್ನು ಭಾಳ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮೆತ್ತಗಾಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಇದೊಂದು 20 ನಿಮಿಷ ತೊಗೊಳುತ್ತೆ ಬೇಯೋಕ್ಕೆ. ಇದು ಸರಿಯಾಗಿ ನೀವು ಬೇಯಿಸ್ಕೊಂಡಿಲ್ಲ ಅಂದರೆ ನಾಲ್ಗೆಗೆ ಹೊರ್ಕೊಂಡಂಗೆ ಆಗುತ್ತೆ. ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ನಾವು ಎಷ್ಟು ತೊಗೊಂಡಿದ್ದೀವಲ್ಲ ನವಣೆ ಅಷ್ಟೇ ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಕೆಲವೊಮ್ಮೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲನೂ ಬೇಕಾಗ್ಬೋದು. ನೀವು ಟೇಸ್ಟ್ ಪ್ರಕಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದು ಬೆಲ್ಲ ಎಲ್ಲ ಕರಗಿದ ನಂತರ ನಾನು ಇದಕ್ಕೀಗ ಒಂದು ಸ್ವಲ್ಪ ಏಲಕ್ಕಿ, ಒಂದು ಸ್ವಲ್ಪ ನಾನು ಕೇಸರಿ ದಳಗಳನ್ನ ಹಾಕ್ಕೋತಾ ಇದ್ದೀನಿ. ಹಬ್ಬದ ಅಡುಗೆಯಲ್ಲಿ ಈ ಥರ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಂತ. ನಾನು ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಈಗ ದ್ರಾಕ್ಷಿ ಮತ್ತು ಗೋಡಂಬಿನ ಅದನ್ನು ಫ್ರೈ ಮಾಡ್ಕೊಂಡು ಹಾಕಿದ್ದೀನಿ. ಇದಾದ ನಂತರ ನಾನು ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕ್ಕೊತೀನಿ. ನಿಮಗೆ ತೆಂಗಿನಕಾಯಿ ಹಾಲಿದ್ರೆ ಅದನ್ನು ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಎಲ್ಲ ಸೇರ್ಕೊಂಡಿದೆ. ಇವಾಗ ಚೆನ್ನಾಗಿ ಸಾಫ್ಟಾಗಿ ಮೆತ್ತಗಾಗಬೇಕು. ನೋಡಿಲ್ಲ, ನವಣೆ ಪಾಯಸ ಸಿಂಪಲ್ ಆಗಿದೆ, ಬಟ್ ನಾವು ಹೆಂಗೆ ಗೋಧಿ ಪಾಯಸ ಮಾಡ್ತೀವಿ ಅದೇ ಥರ. ಈಗ ನಾನು ಇದಕ್ಕೆ ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ನಾನು ನವಣೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಹೀಗೆ ಸೋಪ್ ಮಾಡ್ತಾ ಇದ್ದೀನಿ, ಅಂದರೆ ನೆನೆ ಇಡ್ತಾ ಇದ್ದೀನಿ. ನೆನೆ ಇಟ್ಟು 1 ಗಂಟೆ ನೆನೆ ಇಟ್ಟಿದ್ದೀನಿ. 1 ಕಪ್ಪಿಗೆ 3/4 ಕಪ್ನಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ತೊಗರಿಬೇಳೆನ ನಾನು ಇವಾಗ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ ಅದ್ರದ್ದು ಡಬಲ್ ಅಷ್ಟು ನೀರು ಹಾಕ್ಬಿಟ್ಟು ನಾನು ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಈಗ ನಾನು ಎಲ್ಲ ಥರದ್ದು ತರಕಾರಿನ ತೊಗೊಂಡಿದ್ದೀನಿ. ಇಲ್ಲಿ ಇದರೊಳಗೆ ನಾನು ನವಿಲು ಕೋಸು ತೊಗೊಂಡಿದ್ದೀನಿ. ಇದ್ರ ಜೊತೆ ಕ್ಯಾಪ್ಸಿಕಮು, ಕ್ಯಾರೆಟ್ ಎಲ್ಲ ಸೇರಿ 1 ಕಪ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಕಡಲೆ ಬೀಜ ಕೂಡ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಎಷ್ಟು ಸಫಿಷಿಯೆಂಟಾಗಿ ನೀರು ಬೇಕೋ ಅಷ್ಟು ಅದನ್ನು ಮುಳುಗೋ ತನಕ ನೀರು ಹಾಕ್ಬಿಟ್ಟು ನಾನು ಅದು ಒಂದೇ ಒಂದು ವಿಷಲ್ ಮಾಡ್ಕೋತೀನಿ. ಜಾಸ್ತಿ ಪೇಸ್ಟ್ ಥರ ಬೇಯಿಸ್ಕೊಡಲ್ಲ. ಈಗ ಇದನ್ನು ಕೂಡ ನಾನು ನವಣೆ ಕೂಡ ಈಗ ಬೇಯಿಸ್ಕೋಬೇಕಾಗುತ್ತೆ. ದೊಡ್ಡ ಪ್ಯಾನಲ್ಲಿ ಹಾಕ್ಬಿಟ್ಟು ಈ ಥರ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಈ ಥರ ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಅಂದ ತಕ್ಷಣ ನಾವೇನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈ ತೊಗರಿಬೇಳೆನ ಇದಕ್ಕೆ ಹಾಕೊಳ್ಳೋಣಂತೆ. ನೋಡಿ, ಇದಕ್ಕೀಗ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬೆಂದಿದೆ ಇದು. ಈಗ ನಾನೇನು ಬೇಯಿಸ್ಕೊಂಡಿದ್ದೀನಲ್ಲ ತರಕಾರಿ, ಅದು ನೀರನ್ನು ಸಹಿತ ನಾನು ಹಿಂಗೆ ಚೆಲ್ತಾ ಇಲ್ಲ, ಅದ್ರ ಸಮೇತ ಹಾಕ್ಕೋತಾ ಇದ್ದೀನಿ. ಇದನ್ನು ನಾನು ಹುಣಸೆಹಣ್ಣನ್ನು ನೆನೆ ಇಟ್ಟಿದ್ದನ್ನು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆ ಇಟ್ಟಿದ್ದು ಹಾಕ್ತಾ ಇದ್ದೀನಿ. ಅದಾದ ನಂತರ ಉಪ್ಪು. ಇವಾಗ ನಾನು ಬಿಸಿಬೇಳೆ ಭಾತ್ ಪೌಡರ್ನ 2 ಸ್ಪೂನ್ ಹಾಕ್ತಾ ಇದ್ದೀನಿ, ದೊಡ್ಡ ಸ್ಪೂನು. ನಾನು ಈ ಬಿಸಿಬೇಳೆ ಭಾತ್ ಪೌಡರ್ ಮಾಡಿರೋವಂಥ ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೋಡ್ಕೋಬೋದು. ತುಂಬ ಘಮ ಘಮ ಅಂತ ಚೆನ್ನಾಗಿರೋ ಒಂದು ಬಿಸಿಬೇಳೆ ಭಾತನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು ನೀವು. ಈಗ ಇದನ್ನು ನಾನು ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಅರಿಶಿನ ಮತ್ತು ಆಮೇಲೆ ಕರಿಬೇವು ಮತ್ತು ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಕೊಡ್ತೀನಿ. ಸ್ವಲ್ಪ ಇಂಗು ಕೂಡ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಈಗ ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಇದು ತುಂಬ ಚೆನ್ನಾಗಿ ಎಲ್ಲ ಕುದ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬ ಟೇಸ್ಟಿ ಆಗುತ್ತೆ. ನಿಮಗೆ ಆ ರೈಸಿನ ಬಿಸಿಬೇಳೆ ಭಾತ್ ತಿಂತಾ ಇಲ್ಲ ಅಂತ ಆ ಥರ ಫೀಲಿಂಗ್ ಬರೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಾವು ಹಬ್ಬದಲ್ಲಿ ಈ ಥರ ಆರೋಗ್ಯಕರವಾದ ಡಿಶಸ್ಗಳು ಕೂಡ ಮಾಡ್ಕೊಂಡು ತಿನ್ಬೋದು. ಇದನ್ನು ಒಮ್ಮೆ ಪ್ರಯತ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಅದು ಸ್ವೀಟು ಮತ್ತು ಆಮೇಲೆ ಇದು ಖಾರ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಸ್ಪೂನಷ್ಟು ನಾನು ಕೊತ್ತಂಬರಿನ ಹಾಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಒರಿಜಿನಲ್ ಏನು ನಾವು ತಿಂತೀವಲ್ಲ ಅದೇ ಥರ ಇದೆ. ಅಕ್ಕಿ ಬದಲಿ ನಾನು ಇಲ್ಲಿ ನವಣೆನ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ತುಂಬ ಹೆಲ್ದಿಯಾಗೂ ಇರುತ್ತೆ. ನಿಮಗೆ ಗಿಲ್ಟೂ ಇರಲ್ಲ, ನಾನು ಅಂದರೆ ಆರೋಗ್ಯಕರವಾಗಿ ತಿಂದಿಲ್ಲ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಈ ಥರ ಕೂಡ ನೀವು ಹಬ್ಬಕ್ಕೆ ಅಡುಗೆಗಳನ್ನ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಕೋಬೋದು. ತುಂಬ ಆರೋಗ್ಯಕರವಾದ ಈ ಡಿಶಸ್ಗಳನ್ನ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.